ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕೀರ್ತನ. ಇವತ್ತೊಂದು ವಿಶೇಷವಾಗಿರುವಂತಹ ಶ್ಲೋಕನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ವ್ಯಾಕರಣದ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ವ್ಯಾಕರಣ ಹೇಗೆ ಉತ್ಪತ್ತಿ ಆಯ್ತು? ಹಾಗಿದ್ರೆ ವ್ಯಾಕರಣ ಉತ್ಪತ್ತಿ ಆಗ್ಬೇಕು ಅಂದ್ರೆ ಅಕ್ಷರಗಳ ಉತ್ಪತ್ತಿ ಆಗಿರ್ಬೇಕು. ಹಾಗಾದ್ರೆ ಅಕ್ಷರ ಎಲ್ಲಿಂದ ಬಂತು? ಪ್ರಶ್ನೆ ಬರತ್ತಲ್ವಾ? ಅದಕ್ಕೊಂದು ಶ್ಲೋಕ ಇಲ್ಲಿದೆ. ನೃತ್ತಾವಸಾನೆ ನಟರಾಜರಾಜು ನನಾದಡಕ್ಕಾಂ ನವ ಪಂಚವಾರಂ ಉದ್ಧರ್ತು ಕಾಮಾನ್ ಸನಕಾದಿಸಿದ್ದಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ಹಾಗಿದ್ರೆ ಈ ಶ್ಲೋಕದ ಅರ್ಥ, ಶಿವ ಅಂದ್ರೆ ನಟರಾಜ ನೃತ್ಯ ಮಾಡುವ ಸಮಯದಲ್ಲಿ 14 ಬಾರಿ ತನ್ನ ಡಮರುಗವನ್ನ ವಿಶೇಷವಾಗಿ ನನಾದ ಮಾಡ್ತಾನೆ. ನನಾದ ಅಂದ್ರೆ ಶಬ್ದವನ್ನ ಮಾಡ್ತಾನೆ. ಅದನ್ನ ಪಾಣಿನಿ ವರವಾಗಿ ಪಡ್ಕೊಂಡ್ಬಿಟ್ಟು ಒಂದೊಂದು ನನಾದಕ್ಕೂ ಒಂದೊಂದು ಸೂತ್ರಗಳನ್ನ ರಚಿಸ್ತಾನೆ. ಅದೇ 14 ಮಾಹೇಶ್ವರ ಸೂತ್ರಗಳು. ಆ ಸೂತ್ರಗಳು ಯಾವುದು, ಅದರ ವಿಶೇಷತೆ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಮುಂದಿನ ವಿಡಿಯೋನ ಫಾಲೋ ಅಪ್ ಮಾಡಿ.